ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಜನರು ಬೆಚ್ಚಿ ಬೀಳುವಂತ ಘಟನೆ ಬಂದ್ಬಿಟ್ಟು ಮತ್ತೆ ನಮ್ಮ ಬೆಂಗಳೂರಿನಲ್ಲಿ ಕೂಡ ನಡೆದಿದೆ. ಬರೋಬ್ಬರಿ 6 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಕೂಡ ಮಾಡಿದ್ದಾನೆ. ಇದು ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಕೂಡ ನಡೆದಿದೆ. ಸಿಟಿ ಸೆಂಟ್ರಲ್ ಈ ರೀತಿ ಆಗಿರೋದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಅದು ಕೇವಲ 6 ವರ್ಷದ ಮಗುವನ್ನು ಕೂಡ ರೇಪ್ ಮಾಡಿ ಮರ್ಡರ್ ಕೂಡ ಮಾಡಿದ್ದಾನೆ. ಈತ ಆರೋಪಿ ಹೆಸರು ಅಭಿಷೇಕ್ ಅಂತ. ಈತ ಬಿಹಾರದ ಮೂಲ ಅಂತ ಇಷ್ಟಪಡ್ತೀನಿ. ಈಗ ಏನಾಗಿದೆ ಅಂದ್ರೆ ನಮ್ಮ ಬೆಂಗಳೂರಿಗೆ ವಲಸಿಗರು ಕಾಟ ಜಾಸ್ತಿ ಆಗ್ತದೆ. ಮೊನ್ನೆ ಹಸುವಿನ ಕಚ್ಚಲ ಕೊಯ್ದು ಕೌರ್ಯ ಮಾಡಿದ್ರು ಕೂಡ ವಲಸಿಗರು. ಈಗ ರೇಪ್ ಮಾಡೋರು ವಲಸಿಗರು ಬೇರೆ ಕಡೆಯಿಂದ ಬಂದ್ಬಿಡ್ತಾರೆ, ಬಿಹಾರ, ವೆಸ್ಟ್ ಬೆಂಗಾಲ್ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಾರೆ, ಏನೋ ಕೆಲಸ ಮಾಡ್ತಾರೆ. ಬಟ್ ಈ ಕಾನೂನನ್ನು ಕೂಡ ಅವ್ರು ಗೌರವಿಸೋದಿಲ್ಲ, ಇಷ್ಟ ಬಂದಂಗೆ ಮಾಡ್ತಾರೆ. ಈ ರೀತಿ ಆಗಿದೆ. ನಾವು ಕೂಡ ಸಾಕಷ್ಟು ಈ ಕೇಸ್ಗಳು ಆಗಿರ್ತವೆ. ಜನರು ಕೂಡ ಕೇಳಿ ಕೇಳಿ ಬೇಜಾರಾಗಿದೆ. ಕ್ರಮ ಏನ್ ಕೈಗೊಳ್ತಾರೆ, ನಮ್ಮ ಕಾನೂನು ಎಷ್ಟು ಫಾಲ್ಟ್ ಇದೆ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡಬೇಕಾಗುತ್ತೆ. ನಾವು ಸುಮ್ಮನೆ ಮಾತಾಡ್ತೀವಿ, ಸುಮ್ಮನೆ ಆಗ್ತೀವಿ. ನ್ಯೂಸ್ ಅವ್ರು ಒಂದಿನ ಹೇಳಿದ್ರೆ ಮಾತಾಡ್ತಾರೆ, ಸುಮ್ಮನೆ ಆಗ್ತಾರೆ. ನೆಕ್ಸ್ಟ್ ಏನು, ಪೋಷಕರು ಎಲ್ಲಿಗೆ ಹೋಗ್ಬೇಕು, ನೆಕ್ಸ್ಟ್ ಏನ್ ಕತೆ. ಪ್ರತಿಯೊಬ್ಬ ಯಾರೆಲ್ಲ ಇದ್ದಾರೆ, ಪೋಷಕರು ಇದ್ದಾರೆ, ಅವರಿಗೆ ಭಯ ಕಡವ ವಾತಾವರಣ ಶುರು ಆಗಿದೆ. ಎಲ್ಲೆಲ್ಲಿ ಕೊಲೆ ಆಗುತ್ತೆ, ಎಲ್ಲೆಲ್ಲಿ ಮರ್ಡರ್ ಆಗುತ್ತೆ, ಏನಾಗುತ್ತೆ ಗೊತ್ತಾಗೋದಿಲ್ಲ. ವಯಸ್ಸಾದ್ರೂ ಕೂಡ ಕಷ್ಟ, ಚಿಕ್ಕ ಮಕ್ಕಳು ಕೂಡ ಬಿಡೋದಿಲ್ಲ. ಪಾಪ ಮಗಳು, ಚಿಕ್ಕ ಮಗಳು ಆಟ ಆಡ್ಕೊಂಡಿದ್ದವಳು, ಈತ ತನ್ನ ಕುಡಿದ್ಬಿಟ್ಟು ತನ್ನ ಚಟಕ್ಕೆ ರೇಪ್ ಮಾಡಿ ಓಡಿ ಹೋಗಿದ್ದಾನೆ. ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆಗ ಆಕೆ ಮಗು ಮರಣ ಹೊಂದಿದ್ದಾಳೆ ಅಂತ ಹೇಳಿ ಬಂದಿದೆ. ಸಂಕ್ರಾಂತಿಗೂ ಮುನ್ನ ಈ ಘಟನೆ ಕೂಡ ಬೆಂಗಳೂರು ನಡೆದಿದೆ. ನಂತರ ಸುತ್ತಮುತ್ತ ಜನ ಈ ಗಮಕ ತಳಿಸಿದ್ದಾರೆ. ನಮ್ಮನ್ನು ಒಪ್ಪಿಸಿ ಅಂತ ಹೇಳಿ ಬಿಗಿ ವಾತಾವರಣ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಪೊಲೀಸರು ಲಘು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಅಭಿಷೇಕ್ ಕುಮಾರ್ ಅಂತ 24 ವರ್ಷ ಅವನಿಗೆ. ಈತ ಬಂದ್ಬಿಟ್ಟು ನೇಪಾಳ ದೇಶದ ಸೆಕ್ಯೂರಿಟಿ ಗಾರ್ಡ್ ದಂಪತಿಯ ಪುತ್ರಿ ಮೇಲೆ ಈ ರೀತಿ ಮಾಡಿದ್ದಾನೆ. ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಒಂದು ಕಟ್ಟಡ ಇರುತ್ತೆ, ನಿರ್ಮಾಣ ಹಂತದ ಕಟ್ಟಡ. ಅಲ್ಲಿ ಇವನು ಎಷ್ಟು ನೋಡ್ಕೊತಾ ಇರ್ತಾನೆ. ಅಲ್ಲಿ ಸೆಕ್ಯೂರಿಟಿ ಫ್ಯಾಮಿಲಿ ಅವರು ಇರ್ತಾರಲ್ಲ, ಗಂಡ ಹೆಂಡತಿ, ಅದೇ ರೀತಿ ಮಕ್ಳು ಕೂಡ ಇರ್ತಾರೆ. ಸಂಕ್ರಾಂತಿ ಹಬ್ಬ ಇರೋ ಕಾರಣ ಏನಾದ್ರು ಸ್ವೀಟ್ ಮಾಡ್ಕೊಡಮ್ಮ ಅಂತ ಹೇಳಿ ಮಕ್ಕಳು ಕೇಳ್ತಾರೆ. ಆ ನಿಟ್ಟಿನಲ್ಲಿ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಕಟ್ಟಡದ 4th ಫ್ಲೋರ್ಗೆ ಹೋಗಿ ಏನೇನ ಸಾಮಗ್ರಿಗಳು ಬೇಕು, ತುಂಡುಗಳು, ಪೀಸ್ಗಳೆಲ್ಲ ನಿರ್ಮಾಣ ಅಂತ ಕಟ್ಟಡ ಇರ್ತಾವಲ್ಲ, ಅವನ್ನ ತೆಗೆದುಕೊಂಡು ಬೆಂಕಿ ಹಾಕಿ ಏನಾದ್ರು ಮಾಡೋಣ ಅಂತ ಹೇಳಿ ಅವಳು ಮೇಲೆ ಹೋಗ್ತಾಳೆ. ಇವರು ಫಸ್ಟ್ ಫ್ಲೋರ್ ಅಲ್ಲಿ ಕೂಡ ಇರ್ತಾರೆ. ಆಕೆ ತಾಯಿ ಮೇಲೆ ಹೋಗ್ತಾಳೆ, ತರಳು ಹೋಗ್ತಾಳೆ. ಆ ಸಮಯದಲ್ಲಿ ಈತ ಈ ರೀತಿ ಮಾಡಿದಾನೆ, ಕುಡಿದ್ಬಿಟ್ಟು ಅಂತ ಹೇಳಿ ಮಾಡ್ತಾ ಇದೆ. ಮೊದಲನೇ ಮಾಡಿಲಿ ಬಾಲಕಿ ಇದ್ಲು, ಆಕೆನ ರೇಪ್ ಮಾಡಿದ್ದಾನೆ. ಉದ್ಯೋಗ ಆರಿಸಿಕೊಂಡು ಮೃತ ಬಾಲಕಿ ಪೋಷಕರು ಕೂಡ ಬಂದಿದ್ರು ನಗರದಲ್ಲಿ. ಕಳೆದ 1.5 ವರ್ಷದಿಂದ ರಾಮಮೂರ್ತಿ ನಗರದಲ್ಲಿ ಇರ್ತಾರೆ. ಬಾಲಕಿ ತಂದೆ ಅಂದ್ರೆ ಸಾವನ್ನಪ್ಪಲ್ಲ ಬಾಲಕಿ ತಂದೆ, ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾರೆ. ಅದೇ ಕಟ್ಟಡಿಯಲ್ಲಿ ತಮ್ಮ 2 ಮಕ್ಕಳ ಜೊತೆ ವಾಸವಾಗಿರ್ತಾರೆ. ಈ ಕಟ್ಟಡದಲ್ಲಿ 4-5 ತಿಂಗಳಿಂದ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ 3 ದಿನಗಳ ಹಿಂದೆನೆ ಅಭಿಷೇಕ್ ಅನ್ನೋನು ಬಂದಿದ್ದಾನೆ. 3 ದಿನಗಳ ಹಿಂದೆ ಬಂದು ಈ ರೀತಿ ಮಾಡಿದ್ದಾನೆ ಅಂತ ಹೇಳಿ ಬೆಳಕಿಗೆ ಬಂದಿದೆ. ಮರ ತುಂಡುಗಳು ತರೋದಕ್ಕೆ ಸೋಮವಾರ ಆಕೆ ತಾಯಿ ಹೋಗ್ತಾಳೆ ಮೇಕೆ. ಸಂಜೆ 5 ಗಂಟೆ ಸುಮಾರಿಗೆ 4ನೇ ಮಹಡಿಗೆ ತೆರಳ್ತಾ ಇರ್ತಾಳೆ. ಆಗ ಮೊದಲನೇ ಮಾಡಿನಲ್ಲಿ ನೀರಿನಲ್ಲಿ ಆಟ ಆಡುತ್ತಿರುತ್ತೆ ಮಗು. ಆಗ ಮಧ್ಯದ ಮನೆಯಲ್ಲಿ ಬಂದ ಈತ ಮಗಳ ಮೇಲೆ, ಚಿಕ್ಕ ಪಾಪ ಮೇಲೆ ಎರಗಿ ತನ್ನ ಲೈಂಗಿಕ ತೀಟೆಯನ್ನು ತೀರಿಸ್ಕೊಳ್ತಾನೆ. ನಂತರ ಆಕೆ ಬರ್ಬೇಕಾದ್ರೆ ಸೌಂಡ್ ಕೇಳಿ ಅವ್ರು ಓಡ್ ಬಂದು ಈತನಿಗೆ ಹೊಡೆಯಕ್ಕೆ ಶುರು ಮಾಡ್ಕೊಳ್ತಾಳೆ. ನಂತರ ಈತ ಎಸ್ಕೇಪ್ ಆಗಿರ್ತಾನೆ. ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಗು ಮರಣ ಹೊಂದಿದೆ ಅಂತ ಮಾಹಿತಿ ಬರ್ತಾ ಇದೆ. ಸ್ವಲ್ಪ ನಿಮಿಷ ಆದಷ್ಟು ತಾಯಿ ಬಂದ್ಬಿಟ್ಟು ತನ್ನ ಮಗಳ ಮೇಲೆ ಆರೋಪಿ ಮಲಗಿರ್ತಾನೆ. ಅದನ್ನ ಕಂಡು ಆಕ್ರೋಶಗೊಂಡು ತನ್ನ ಕೈಲಿರುವ ತುಂಡನ್ನು ಕೂಡ ಎಸೆತಾಳೆ. ತಾಯಿ ಚೀರಾಟ ಸದ್ದು ಕೇಳಿ ಸನಿಹದಲ್ಲಿದ್ದ ಬಾಲಕಿ ತಂದೆ ಹಾಗೂ ಕಾರ್ಮಿಕರು ಕೂಡ ಎಲ್ಲ ಕೂಡ ಬರ್ತಾರೆ. ಕೂಡಲೇ ಬಾಲಕಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನಂತರ ಅವಳ ಆತನ ಭಾರ ಸಹಿಸಲಾಗದಳೆ ಮಗಳು, ಚಿಕ್ಕ ಪಾಪು ಉಸಿರುಗಟ್ಟು ಕೊನೆ ಉಸಿರು ಎಳೆದಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. 4 ದಿನದಷ್ಟೇ ಕೆಲಸಕ್ಕೆ ಬಂದಿರ್ತಾನೆ. ಈ ರೀತಿ ಹೊರಗಡೆಯಿಂದ ಬಂದವರು ಕಾಟಾಚಾರ ಜಾಸ್ತಿ ಆಗಿದೆ. ಇಲ್ಲಿ ಜನರು ಬದುಕಾಗ್ತಾ ಇಲ್ಲ. ಬೇರೆ ಬಿಹಾರ ಅಲ್ಲೆಲ್ಲ ಕಾನೂನು ವ್ಯವಸ್ಥೆ ಕೂಡ ಏನು ಇಲ್ಲ. ಅಲ್ಲೇ ನೋಡ್ಕೊಬಿಟ್ಟು ಇಲ್ಲಿಗೆ ಬರ್ತಾರೆ. ಬೇಕಾಬಿಟ್ಟಿ ಕಾನೂನನ್ನ ಏನೇನ್ ಕೊಲೆ ಎಲ್ಲ ಮಾಡಿ, ಏನೇನ ಮಾಡಿ, ರೇಪ್ ಎಲ್ಲ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಇದು ಬಹಳ ನೋವಿನ ಸಂಗತಿ. ಕೇವಲ 6 ವರ್ಷದ ಮಗುನು ಕೂಡ ಬಿಡೋದಿಲ್ಲ ಅಂದ್ರೆ ಎಂತ ಪಾಪಿಗಳು, ಎಂತ ಕಾಮಿಸ್ಟ್ಗಳು ಇರ್ತಾರೆ ಅಂತ. ದಯವಿಟ್ಟು ಪೋಷಕರು ತನ್ನ ಹೆಣ್ಣನ್ನ ಎತ್ತಿದ್ರೆ ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ನಿಮಿಷದಲ್ಲೂ ಏನಾಗುತ್ತೆ ಗೊತ್ತಾಗೋದಿಲ್ಲ. ನಮ್ಮ ಕಾನೂನು ಸಿಸ್ಟಮ್ ಕೂಡ ಹಂಗಿರ್ತವೆ. ನಂತರ ಅವ್ನು ಹೋಗ್ತಾನೆ, 1-2 ವರ್ಷ ಇರ್ತಾನೆ, ಹೆಂಗ ಬೇರ್ ಮಾಡ್ಕೊಂಡು ಬರ್ತಾನೆ. ಶಿಕ್ಷೆ ಆಗೋದಿಲ್ಲ. ಅದು ಕೇಸ್ಗಳು 1 ವರ್ಷ, 2 ವರ್ಷ, 3 ವರ್ಷ ಆಗುತ್ತೆ, ತೀರ್ಪ ಬರುತ್ತೆ ಗೊತ್ತಿಲ್ಲ. ನಮ್ಮ ಕಾನೂನಲ್ಲಿ ಅಷ್ಟು ಫಾಲ್ಟ್ ಇದೆ. ಬೇಗ ತೀರ್ಪು ಬರೋದಿಲ್ಲ. ಅಟ್ಲೀಸ್ಟ್ 5-6 ಮಂತ್ಗೆ ಬೇಗ ತೀರ್ಪು ಬಂದು ಅವನಿಗೆ ಜೀವಾವಧಿ ಶಿಕ್ಷಣ ಅಥವಾ ಮರಣದಂಡೇನೋ ಅಂತ ಹೇಳ್ಬೇಕು. ನಾವು ಸುಮ್ಮನೆ ಇಲ್ಲಿ ಹೇಳ್ತೀವಿ ಶೂಟ್ ಮಾಡಾಕ್ಬೇಕು, ಅವ್ರನ್ನ ಹೊಡೆಸಾಯಿಸ್ಬೇಕು ಅಂತ. ಬಟ್ ಕಾನೂನಲ್ಲಿ ಅದೆಲ್ಲ ಅವಕಾಶ ಇಲ್ಲ. ನಮ್ಮ ಕಾನೂನಲ್ಲಿ ಎಷ್ಟು ಫಾಲ್ಟ್ ಇದೆ ನೋಡ್ಬೋದು. ಬಟ್ ಬೇರೆ ದೇಶದಲ್ಲಿ ತಾಲಿಬಾನ್ಗಳೆಲ್ಲ ಹೊಡೆದು ಸಾಯಿಸ್ತಾರೆ. ಕೆಲವೊಂದ್ಸಲ ನಮ್ಗೆ ಎಷ್ಟೋ ಸರಿ, ಅವರು ಮಾಡೋದು ಎಷ್ಟೋ ಸರಿ ಅಂತ ಇಷ್ಟಪಡ್ತೀನಿ. ಅಲ್ಲಿ ನೋಡಿದ್ರೆ ಯಾರೋ ಹಸುವಿನ ಕೆಸಲು ಕೂಡ
ಕಟ್ ಮಾಡ್ತಾರೆ, ವಿಕೃತಿ ಮರೀತಾರೆ ನಾವು ಪೂಜೆ ಮಾಡೋ ಗೋವತ್ಸನ. ಇಲ್ಲಿ ನೋಡಿದ್ರೆ ಯಾರೋ ರೇಪ್ ಮಾಡ್ತಾರೆ, ಎಲ್ಲ ವಲಸಿಗರ ಕಾಟ. ನಮ್ಮ ಬೆಂಗಳೂರು ಯಾವ ಸ್ಥಿತಿಗೆ ಬಂತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕಾನೂನು ವ್ಯವಸ್ಥೆ ಏನು ಇಲ್ಲ, ಸುಮ್ಮನೆ ನಾವು ಹೇಳ್ತೀವಿ ಹಂಗೆ ಹಿಂಗೆ ಅಂತ. ಒಟ್ಟಾರೆ ಈ ಪ್ರಕರಣ ಸಾಕಷ್ಟು ನೋವು ತಂದಿದೆ. ನೋಡೋಣ ಏನಾದ್ರು ಪೊಲೀಸರು ಏನ್ ಕ್ರಮ ಕೈಗೊಳ್ಳುತ್ತಾರೆ, ನಂತರ ಏನಾಗುತ್ತೆ ಅಂತ ನೋಡೋಣ. ಇದು ಇವತ್ತಿನ ವಿಡಿಯೋ.